ಕಾರನು, ಒಬ್ಬ ಹಂತಕನು, ಒಬ್ಬ ಅಪವಿತ್ರನು, ಒಬ್ಬ ಅಪಾತ್ರನು. ಈ 4 ಜನ ಇಂಥವರೇ. ಆದಾಗ್ಯೂ ಶ್ರೇಷ್ಠ ವ್ಯಕ್ತಿಗಳಾದ್ರು. ಅದು ಹೇಗೆ ಸಾಧ್ಯವಾಯಿತು? ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಸುಳ್ಳುಗಾರರು. ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಹಂತಕರು. ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಅಪವಿತ್ರರು. ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಅಪಾತ್ರರು. ಹಾಗಾದ್ರೆ ಕೇಳಿ, ನೀವು ಶ್ರೇಷ್ಠ ವ್ಯಕ್ತಿಗಳಾಗುವ ಅವಕಾಶವಿದೆ. ನಿಮ್ಮ ಜೀವಿತದಲ್ಲಿ ಉನ್ನತವಾದ ಸ್ಥಿತಿಗೆ ಸೇರುವ ಅವಕಾಶವಿದೆ. ಅದು ಹೇಗೆ ಬ್ರದರ್? ಅದು ಹೇಗೆ ಸಾಧ್ಯ ಆಗುತ್ತೆ ಎಂಬ ಪ್ರಶ್ನೆ ನಿಮಗಿರುವುದಾದರೆ ಆ ವಿಷಯಗಳನ್ನೇ ಬೇಗನೆ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಬಯಸುತ್ತೇನೆ. ಮೊದಲನೇದಾಗಿ ನೋಡಿಕೊಳ್ಳೋಣ ಬನ್ನಿ. ಆದಿಕಾಂಡ 22ನೇ ಅಧ್ಯಾಯ ವಚನ 1ರಿಂದ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ, ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗ ಆತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನನ್ನು, ಅಂದರೆ ನೀನು ಪ್ರೀತಿಸುವ ಇಸಾಕನನ್ನು ಕರೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ನಾನು ನಿನಗೆ ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅವನನ್ನು ಅರ್ಪಿಸಬೇಕು ಎಂದು ಹೇಳಿದನು. ಸಹೋದರ ಸಹೋದರಿಯರೇ, ಇದಕ್ಕಾಗಿ 25 ವರ್ಷ ವೇಟ್ ಮಾಡಬೇಕಾಯಿತು. ಅಬ್ರಹಾಮನು 75 ವರ್ಷದವನಾಗಿದ್ದಾಗ ದೇವರು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನಗೆ ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ಭೂಲೋಕದ ಎಲ್ಲಾ ಜನಾಂಗಗಳು ನಿನ್ನ ಸಂತತಿಯ ಮುಖಾಂತರ ಆಶೀರ್ವದಿಸಲ್ಪಡುವ ಹಾಗೆ ನಿನ್ನನ್ನು ಹೆಚ್ಚಿಸುತ್ತೇನೆ, ಸಮುದ್ರದ ಮರಳಿನಂತೆ ನಿನಗೆ ಸಂತಾನವನ್ನು ಕೊಡ್ತೇನೆ, ಆಕಾಶದ ನಕ್ಷತ್ರದ ಹಾಗೆ ಜನಾಂಗವನ್ನು ನಿನಗೆ ಅನುಗ್ರಹಿಸುತ್ತೇನೆ ಎಂದು ದೇವರು ಅದ್ಭುತ ವಾಗ್ದಾನ ಮಾಡಿದರೆ ಅಬ್ರಹಾಮನು ಅದನ್ನು ನಂಬಿ ದೇವರನ್ನು ಹಿಂಬಾಲಿಸಿದ. ಸಂತಾನ ಕೊಡ್ತೇನೆಂದು ದೇವರು ವಾಗ್ದಾನ ಮಾಡಿದರಲ್ಲವೇ ಅಂದುಕೊಂಡು ಮುಂದಿನ ವರ್ಷವೇ ಮಗು ಹುಟ್ಟುತ್ತೆ ಅಂದುಕೊಂಡ್ರೆ ಮಗು ಹುಟ್ಟಲಿಲ್ಲ. 5 ವರ್ಷ ಕಳೆದುವು, 10 ವರ್ಷ ಕಳೆದುವು, 15 ವರ್ಷ ಕಳೆದುವು, 20 ವರ್ಷ ಕಳೆದುವು. ದೇವರು ಮಾಡಿದ ವಾಗ್ದಾನ ಮಾತ್ರ ನೆರವೇರಲಿಲ್ಲ. ನಮ್ಮ ಮಧ್ಯೆ ಯಾರಾದರೂ ಮಕ್ಕಳಿಲ್ಲದಂಥವರಿದ್ದೀರಾ? ದೇವರು ನಿಮಗೆ ವಾಗ್ದಾನ ಮಾಡಿದಾರೋ? ಹಾಗಾದರೆ ನಿರಾಶರಾಗಬೇಡಿ. ಮಾತು ಕೊಟ್ಟಾತನು ನಂಬಿಗಸ್ತನಾಗಿದ್ದಾನೆ. ಕೊಡುತ್ತೇನೆಂದು ಮಾತು ಕೊಟ್ಟಾತನು ಖಂಡಿತವಾಗಿ ಕೊಟ್ಟು ತೀರುತ್ತಾನೆ. ಅದರಲ್ಲಿ ಯಾವ ಸಂದೇಹ ಇಲ್ಲವೇ ಇಲ್ಲ. ದೇವರು ವಾಗ್ದಾನ ಮಾಡಿದಂತಹ ಮಗನನ್ನು ಕೊಟ್ರು ಪ್ರಿಯರೇ. ಆಗ ಅಬ್ರಹಾಮನ ವಯಸ್ಸು 100 ವರ್ಷ, ಸಾರಳ ವಯಸ್ಸು 90 ವರ್ಷ. ಆ 100 ವರ್ಷ ವಯಸ್ಸಲ್ಲಿ 90 ವರ್ಷ ವಯಸ್ಸಲ್ಲಿ ಅವರು ತಮ್ಮನ್ನು ನೋಡಿಕೊಂಡಾಗ ಅವರು ಅಂದುಕೊಳ್ತಾರೆ, ಈ 90 ವರ್ಷ 100 ವರ್ಷ ವಯಸ್ಸಲ್ಲಿ ನಾವು ಮಕ್ಕಳೆಲ್ಲಿಂದ ಹಡಿಲಿಕ್ಕಾಗುತ್ತೆ ಎಂಬ ಪರಿಸ್ಥಿತಿ ಅವರಿಗೆ ಆವರಿಸಿತು. ಆದರೆ ಅಬ್ರಹಾಮನು ಆ ವಯಸ್ಸಲ್ಲಿಯೂ ಕೂಡ ದೇವರ ಮಾತನ್ನು ನಂಬಿದ. ಅವನನ್ನು ನೋಡಿದರು, ಅವನ ಹೆಂಡತಿಯನ್ನು ನೋಡಿದರು, ಅವರು ತಮ್ಮ ಶರೀರ ನೋಡಿಕೊಂಡರು. ಸ್ವಲ್ಪವೂ ಕೂಡ ನಂಬಿಕೆ ಉಂಟಾಗಲ್ಲ. ಮಾತ್ರವಲ್ಲದೆ ಸಾರಳ ವಿಷಯದಲ್ಲಿ ನೋಡುವುದಾದರೆ ಸ್ತ್ರೀಯರ ಮುಟ್ಟು ನಿಂತು ಹೋಗಿತ್ತು. ಅಂದರೆ ಗರ್ಭ ಧರಿಸುವಂತಹ ಅವಕಾಶ ಆಕೆಯ ಶರೀರದಲ್ಲಿ ಕಣ್ಮರೆಯಾಯಿತು. ದೇವರು ಮಾಡಿರುವ ವಾಗ್ದಾನ ನೆರವೇರುತ್ತದೆ ಎನ್ನುವುದಕ್ಕಾಗಿ ಅವರ ಕಣ್ಮುಂದೆ ಯಾವ ಆಧಾರ ಕಾಣಿಸಿಕೊಳ್ತಾ ಇಲ್ಲ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನನ್ನ ಜೀವಿತದಲ್ಲಿ ಒಳ್ಳೆ ದಿನಗಳನ್ನು ನೋಡುತ್ತೇನೆ, ನನ್ನ ಜೀವಿತದಲ್ಲಿ ಒಳ್ಳೆ ಆರೋಗ್ಯವನ್ನು ಹೊಂದಿಕೊಳ್ತೇನೆ, ನನ್ನ ಜೀವಿತದಲ್ಲಿ ಒಳ್ಳೆ ಸ್ಥಿತಿಗೆ ಸೇರಿಕೊಳ್ಳುತ್ತೇನೆ, ನನ್ನ ಜೀವಿತದಲ್ಲಿ ನನಗಿರುವ ಕಷ್ಟಗಳೆಲ್ಲ ತೊಲಗಿ ಹೋಗ್ತವೆ, ನನ್ನ ಕಣ್ಣೀರು ಅಳಿಸಿ ಹಾಕಲ್ಪಡುತ್ತದೆ, ನನ್ನ ಅವಮಾನ ತೊಲಗಿಸಲ್ಪಡುತ್ತೆ, ನನ್ನ ಕುಟುಂಬ ಕಟ್ಟಲ್ಪಡುತ್ತೆ, ನನ್ನ ಮಕ್ಕಳು ಉದ್ಧಾರವಾಗ್ತಾರೆ ಎಂಬ ಸ್ವಲ್ಪ ನಂಬಿಕೆ ನನಗುಂಟಾಗ್ತಾ ಇಲ್ಲ. ಯಾಕೆಂದರೆ ಅಂತಹ ಪರಿಸ್ಥಿತಿ ನನ್ನ ಕಣ್ಮುಂದೆ ಯಾವುದೂ ಕಾಣಿಸ್ತಾ ಇಲ್ಲ. ನನ್ನ ಕಣ್ಮುಂದೆ ನನ್ನ ಜೀವಿತ ಉದ್ಧಾರವಾಗ್ತದೆಂಬುದಾಗಲಿ, ನನ್ನ ಪ್ರಾರ್ಥನೆಗೆ ಉತ್ತರ ಬರುತ್ತದೆ ಎಂದಾಗಲಿ, ನಾನು ತಲೆ ಎತ್ತಿ ತಿರುಗಾಡುವ ದಿನ ಬರುತ್ತದೆ ಎಂದಾಗಲಿ, ನನ್ನ ಕಷ್ಟ ತೀರಿ ಹೋಗ್ತವೆ ಎಂದಾಗಲಿ, ನನ್ನ ಕಣ್ಣೀರು ಒರೆಸಲ್ಪಡುತ್ತದೆ ಎಂದಾಗಲಿ ಸ್ವಲ್ಪವೂ ನಂಬಿಕೆ ನನಗುಂಟಾಗ್ತಿಲ್ಲ. ಯಾಕೆಂದರೆ ನನ್ನ ಸುತ್ತಲೂ ಪರಿಸ್ಥಿತಿ ಹಾಗಿವೆ ಅನ್ನುತ್ತಾ ಇದ್ದೀರಾ? ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಸುತ್ತಲಿರುವ ಪರಿಸ್ಥಿತಿಗಳು ಯಾವ ರೀತಿಯಾಗಿದ್ದರೂ ಕೂಡ ನಿಮಗಿರುವ ಅನಾನುಕೂಲ ಪರಿಸ್ಥಿತಿಗಳಿಗಿಂತಲೂ ಅತ್ಯುನ್ನತನಾದ ದೇವರು ನಾನು ಪ್ರಕಟಿಸುವ ಜೀವವುಳ್ಳಂತಹ ದೇವರಾಗಿದ್ದಾರೆ. ಅಬ್ರಹಾಮನು ತನ್ನನ್ನು ತನ್ನ ಹೆಂಡತಿಯನ್ನು ನೋಡಿಕೊಳ್ಳುವುದಾದರೆ ಮಕ್ಕಳು ಹಡಿಯುವ ಯಾವ ಚಾನ್ಸ್ ಇಲ್ಲ. ಆಕೆ ಗರ್ಭ ಬತ್ತಿ ಹೋಗಿತ್ತು, ಅವಕಾಶ ಇರಲಿಲ್ಲ. ಹಾಗಾದರೆ ಅವಕಾಶವಿಲ್ಲದಂತಹ ಆ ಶರೀರ ಬಲಹೀನವಾಗಿರುವಂತಹ ಸಮಯದಲ್ಲಿ ಅಬ್ರಹಾಮನ ಹೆಂಡತಿಯ ಸ್ತ್ರೀ ಧರ್ಮ ನಿಂತೋದಾಗ್ಯೂ ಕೂಡ ಹೇಗೆ ನಂಬಲು ಸಾಧ್ಯ? ಆದಾಗ್ಯೂ ನಂಬಿದ. ದೇವರು ತನ್ನ ಮಾತನ್ನು ನೆರವೇರಿಸುತ್ತಾರೆ ಎಂದು ನಂಬಿದ ಪ್ರಿಯರೇ. ಬೈಬಲ್ ಹೇಳ್ತದೆ, ಅಬ್ರಹಾಮನು ದೇವರನ್ನು ನಂಬಿದನು, ಅದು ಅವನ ಲೆಕ್ಕಕ್ಕೆ ನೀತಿಯೆಂದು
ಎಣಿಸಲ್ಪಟ್ಟಿತು. 600 106 ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡೇ ಮಾಡ್ತಾರೆ. ನನ್ನ ಅವಮಾನ ತೊಲಗಿಸುತ್ತಾರೆ, ನನ್ನ ಕಣ್ಣೀರನ್ನು ಒರೆಸುತ್ತಾರೆ, ನನ್ನ ಜೀವಿತವನ್ನು ಆನಂದದಿಂದ ತುಂಬಿಸುತ್ತಾರೆ ಎಂದು ನಂಬಿದ ಸಹೋದರ ಸಹೋದರಿಯರೇ, ನಂಬಿರಿ. ನಿಮ್ಮ ಪ್ರಯತ್ನ ವಿಫಲವಾಗುತ್ತಾ ಇದ್ದಾಗ್ಯೂ, ನಿಮ್ಮ ಪ್ರಯಾಸಗಳಲ್ಲಿ ಪ್ರತಿಫಲ ಕಾಣದಿರುವಾಗಲೂ, ನೀವು ಅಂದುಕೊಂಡದ್ದನ್ನು, ನೀವು ಸಾಧಿಸಬೇಕಂದುಕೊಂಡದ್ದು ನಿಮ್ಮ ಕಣ್ಮುಂದೆ ಕಣ್ಮರೆಯಾಗುವಂತೆ ಕಾಣಿಸುತ್ತಿದ್ದಾಗಿಯೂ ದೇವರ ಮಾತನ್ನು ನಂಬಿರಿ. ಅಬ್ರಹಾಮನು ನಂಬಿದ ಪ್ರಿಯರೇ, ಏನಾಯ್ತು ಗೊತ್ತಾ? ದೇವರು ಹೇಳಿದಂತೆಯೇ ಅದ್ಭುತನಾದ ಮಗನನ್ನು ಕೊಟ್ಟರು ಪ್ರಿಯರೇ. ಆಲಸ್ಯ ಆದಾಗ್ಯೂ ಕೂಡ ಅದ್ಭುತನಾದ ಮಗನನ್ನು ಕೊಡ್ತಾರೆ. ಆ ಮಗನ ಹೆಸರೇ ಇಸಾಕನು. ಇಸಾಕನನ್ನು ಮಗನಾಗಿ ಕೊಟ್ಟ ನಂತರ ಇಸಾಕನಿಗೆ ಈಗ 15-16 ವರ್ಷ ವಯಸ್ಸಾಯಿತು. ಅಬ್ರಹಾಮನಿಗಿರುವ ಆಸೆ, ಅಬ್ರಹಾಮನಿಗಿರುವ ಆಲೋಚನೆ ಕೇವಲ ಅವನ ಮಗನಾಗಿರುವ ಇಸಾಕನಾಗಿದ್ದನು. ತನ್ನ ಮಗನನ್ನೇ ಕಣ್ಣಾರೆ ನೋಡುತ್ತಾ, ಮಗನೊಂದಿಗೆ ಆಟ ಆಡುತ್ತಾ, ಕಾಲ ಕಳೆಯುತ್ತಾ ಎಷ್ಟೋ ಸಂಭ್ರಮ ಪಡ್ತಾ ಇದ್ದ. ಆ ಮಗ ಅವನ ಕಣ್ಮುಂದಿದ್ರೆ ಸಾಕು, ಪ್ರಪಂಚವನ್ನೇ ಮರ್ತು ಹೋಗ್ತಾ ಇದ್ದ. ಯಾಕೆಂದ್ರೆ ಏಕೈಕ ಮಗನಾಗಿ ಹುಟ್ಟಿದ, ಅದರಲ್ಲೂ ತಾತನ ವಯಸ್ಸಲ್ಲಿ ಈಗ ಮಗನನ್ನು ಹೊಡೆಯುತ್ತಾನೆ ಪ್ರಿಯರೇ. ಎಷ್ಟೋ ಪ್ರೀತಿಯಿಂದ ಮುದ್ದು ಮಾಡುತ್ತಾ ಮಗನನ್ನು ಬೆಳೆಸುತ್ತಾ ಬರುತ್ತಾನೆ. ಅಬ್ರಹಾಮನು ತನ್ನ ಮಗನನ್ನು ಪ್ರೀತಿಸುವ ವಿಧಾನವನ್ನು ನೋಡಿ, ಆತನ ಮಗನೊಂದಿಗೆ ಬೆಳೆಸಿಕೊಂಡ ಬಾಂಧವ್ಯವನ್ನು ದೇವರು ನೋಡಿ, ಅದೇನೋ ದೇವರಿಗನಿಸುತ್ತೆ, ಅಬ್ರಹಾಮನು ತನ್ನ ಮಗನನ್ನು ನನಗಿಂತಲೂ ಹೆಚ್ಚು ಪ್ರೀತಿಸ್ತಿದ್ದಾನಲ್ಲವೇ, ಒಮ್ಮೆ ಪರೀಕ್ಷಿಸಿ ನೋಡೋಣ ಎಂದು ಯೋಚಿಸಿ ದೇವರು ಒಂದು ದಿವಸ ಅಬ್ರಹಾಮನೇ ಎಂದು ಕರೆಯುತ್ತಾರೆ. ಇಗೋ ಇದ್ದೇನೆ ಕರ್ತನೆ ಅನ್ನುತ್ತಾನೆ. ನಿನಗಿರುವಂತಹ ನಿನ್ನ ಒಬ್ಬನೇ ಮಗನನ್ನು, ಅಂದರೆ ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನನ್ನು, ಅಂದರೆ ನಿನಗೆ ಪ್ರಿಯನಾಗಿರುವ ಆ ಮಾತು ಯಾಕೆ ದೇವರು ಹೇಳಿದ್ರು ಹೇಳಿ? ಅಂದರೆ ಪ್ರೀತಿಸುವಂತಹ ಮಾತು ಯಾಕೆ ಹೇಳಿದ್ರು ಹೇಳಿ? ಅಬ್ರಹಾಮನಿಗೆ ಇಸಾಕನಂದ್ರೆ ಪಂಚಪ್ರಾಣ ಪ್ರಿಯರೇ. ಇಸಾಕನ ಮೇಲೆ ತನ್ನ ಆಸೆ ಆಕಾಂಕ್ಷೆಯನ್ನೆಲ್ಲ ಇಟ್ಕೊಂಡ, ಪಂಚಪ್ರಾಣ ಆಗಿದ್ದ. ನೀನು ಪ್ರೀತಿಸುವ ಇಸಾಕನನ್ನು ಕರೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ, ಅಲ್ಲಿ ನಾನು ನಿನಗೆ ಹೇಳುವ ಒಂದು ಬೆಟ್ಟದ ಮೇಲೆ ಅವನನ್ನು ನನಗೋಸ್ಕರ ಸೇವಕನನ್ನಾಗಿ ಅಭಿಷೇಕಿಸು ಎಂದು ಹೇಳಿದ್ದೇ ಆದರೆ ಸಂಭ್ರಮಿಸುತ್ತಾ ಇದ್ದ ಪ್ರಿಯರೇ. ಊರಿಗೆಲ್ಲ ಕರೆದು ಹಬ್ಬ ಆಚರಿಸ್ತಾ ಇದ್ದ ಪ್ರಿಯರೇ. ದೇವರು ನನ್ನ ಮಗನನ್ನು ತನ್ನ ಸೇವಕನನ್ನಾಗಿ ಮಾಡಿಕೊಳ್ತಾ ಇದ್ದಾರೆ, ತನ್ನ ಸೇವಕನನ್ನಾಗಿ ಪ್ರತಿಷ್ಠಿಸಿಕೊಳ್ತಿದ್ದಾರೆ ಎಂದು ಹೇಳಿ ಹಬ್ಬ ಆಚರಿಸ್ತಾ ಇದ್ದ. ಆದರೆ ದೇವರು ಆ ದಿನ ಏನ್ ಹೇಳ್ತಾರೆ ಗೊತ್ತಾ? ನಿನ್ನ ಮಗನನ್ನು ಕರೆತಂದು ಒಂದು ಬೆಟ್ಟದ ಮೇಲೆ ಕಟ್ಟಿಗೆಗಳನ್ನು ಜೋಡಿಸಿ ಸರ್ವಾಂಗ ಹೋಮವಾಗಿ ಅರ್ಪಿಸು, ಅಂದರೆ ನಿನ್ನ ಒಬ್ಬನೇ ಮಗನನ್ನು ನನಗೆ ಅರ್ಪಿಸಿಕೊಡು ಎಂದು ಹೇಳಿರುವ ಮಾತನ್ನು ಕೇಳಿದಾಗ ಅಬ್ರಹಾಮನಿಗೆ ರಾತ್ರಿಯೆಲ್ಲ ನಿದ್ರೆ ಬಂದಿರುತ್ತೆ ಅನ್ನುತ್ತೀರಾ? ಇದಕ್ಕಾಗಿಯೋ ದೇವ್ರ ಮಗನನ್ನು ಕೊಟ್ಟದ್ದು. ಆ ಮಗ ನನ್ನ ಕಣ್ಮುಂದೆ ಆಟ ಆಡ್ತಾ ಇರುವಾಗ, ತಿರುಗಾಡ್ತಾ ಇರುವಾಗ ನೋಡಿ ಎಷ್ಟು ಸಂತೋಷ ಪಡ್ತಿದ್ದೆ, ಆನಂದಿಸ್ತಾ ಇದ್ದೆ. 1 ಗಂಟೆ ನನ್ನ ಕಣ್ಮುಂದೆ ಮಗ ಕಾಣಿಸದಿದ್ದರೆ ಪ್ರಾಣ ತತ್ತರಿಸುತ್ತೆ ಅಲ್ಲವೇ? ಅಂಥದರಲ್ಲಿ ಈಗ ದೇವರು ಏಕಾಏಕಿ ಆ ಮಗನಿಗೆ ಬಲಿ ಕೊಡು ಅನ್ನುತ್ತಿದ್ದಾರಲ್ಲವೇ? ಇದಕ್ಕೋಸ್ಕರವೋ ಮಗನನ್ನು ನನಗೆ ಕೊಟ್ಟಿದ್ದು. ಹೀಗೆ ಮಾಡುವುದಾದರೆ ಮತ್ತೆ ಮಗನ ಆಸೆ ನನಗ್ಯಾಕೆ ತೋರಿಸಬೇಕಾಯ್ತು? ಮಗನನ್ನು ಕೊಟ್ಟು ಆ ಮಗನನ್ನೇ ಈಗ ತೆಗೆದುಕೊಳ್ತಿದ್ದಾರೆ ದೇವರು. ಎಂಥ ಮಾಯೆಯ ದೇವರು! ಇಂತಹ ದೇವರನ್ನು ನಾನು ಹೋಗಿ ಹೋಗಿ ನಂಬಿರೋದು ಎಂದು ಹೀಗೆ ಆ ರಾತ್ರಿ ಇಡೀ ಅಂದುಕೊಂಡಿರುತ್ತಾನೆ ಅನ್ನುತ್ತೀರಾ? ಏನು ಅಂದುಕೊಂಡಿರ್ತಾನೆ ಒಮ್ಮೆ ಯೋಚಿಸಿ. ಆ ತಂದೆಯ ಹೃದಯ ಎಷ್ಟು ನೋವಿಗೆ, ಎಷ್ಟು ಬೇಸರಕ್ಕೆ ಒಳಗಾಗಿರುತ್ತೆ ಯೋಚಿಸಿ. ಬೇರೆಯವರನ್ನು ಸಂಪರ್ಕಿಸಿದ ಅಂತೀರಾ? ಪರಿಚಯಿಸಿದ ಬಂಧುಗಳಿಗಾಗ್ಲಿ, ಸ್ನೇಹಿತರಿಗಾಗ್ಲಿ, ತಾನು ನಂಬುವವರಿಗಾಗ್ಲಿ ದೇವ್ರು ನನಗೆ ಈ ರೀತಿ ಹೇಳಿದ ಹಾಗೆ ನನಗನಿಸಿದೆ, ನಿಜವಾಗ್ಲೂ ಇದು ದೇವ್ರು ಹೇಳಿದ್ದಾರೆ ಅನ್ನುತ್ತೀರಾ? ಖಂಡಿತವಾಗಿ ಅವ್ರು ಹೇಳ್ತಾ ಇದ್ರು. ಅದು ಖಂಡಿತವಾಗಿ ದೇವ್ರು ಹೇಳಿಲ್ಲ ಅನ್ಸುತ್ತೆ. ಯಾಕೆಂದರೆ ದೇವರು ಒಬ್ಬ ಮಗನನ್ನು ಕೊಟ್ಟು ಆ ಮಗನ ಮುಖಾಂತರ ಭೂಲೋಕದ ಎಲ್ಲಾ ಜನಾಂಗ ಆಶೀರ್ವದಿಸ್ತೇನೆಂದು ಹೇಳಿರುವಾಗ ಸರ್ವಾಂಗ ಹೋಮವಾಗಿ ಅರ್ಪಿಸೆಂದು ಹೇಗೆ ಹೇಳ್ತಾರೆ? ಬಹುಶಃ ಅದು ದೇವ್ರು ಹೇಳಿರುವ ಮಾತು ಅಲ್ಲವೇನೋ? ಒಂದು ವೇಳೆ ಅಬ್ರಹಾಮ ತನ್ನ ಹೆಂಡತಿ ಬಳಿಗೆ ಹೋಗಿ, ನಿನಗೊಂದು ವಿಷಯ ಹೇಳಬೇಕಿತ್ತು ಕಣೆ, ಏನದು? ದೇವರು ನಮ್ಮ ಮಗನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸು ಅನ್ನುತ್ತಿದ್ದಾರೆ. ಇದೇ ಕೊನೆ ರಾತ್ರಿ ನೀನು ನಿನ್ನ ಮಗನನ್ನು ನೋಡುವುದಕ್ಕಾಗಿ ಒಮ್ಮೆ ಬಂದು ನೋಡು. ಕೆಲವೊಂದು ಸಾರಿ ಡಾಕ್ಟರ್ಸ್ ಹೇಳ್ತಾರೆ, ನಿಮ್ಮ ಮಗನು ಬದುಕೋದಿಲ್ಲ, ನಿಮ್ಮ ಮಗಳು ಬದುಕೋದಿಲ್ಲ, ನಿಮ್ಮ ಗಂಡ ಬದುಕೋದಿಲ್ಲ, ನಿಮ್ಮ ಹೆಂಡತಿ ಬದುಕೋದಿಲ್ಲ. ಕೊನೆಗೆ ಒಂದ್ಸಾರಿ ಅವರನ್ನು ನೋಡಿ ಅನ್ನುತ್ತಾರೆ. ಆಗ ಹೃದಯ ಒಡೆದು ಹೋಗುತ್ತೆ ಅಲ್ಲವೋ? ಒಂದು ವೇಳೆ ಸಾರಳಿಗೆ ಹೇಳಿದ್ದೇ ಆದರೆ ಸಾರಳು ಒಪ್ಕೊಳ್ತಾ ಇದ್ದಳು. ನೀನೀಗ ಮುದುಕನಾಗಿದ್ದಿ, ನಿನಗೆ ವಯಸ್ಸು ಹೆಚ್ಚಾಗಿದೆ, ನೀನು ಯಾವ ಮಾತು ಕೇಳ್ತಾ ಇದ್ದಿ, ಏನ್ ನೋಡ್ತಾ ಇದ್ದಿ, ನಿನಗೆ ಅರ್ಥವಾಗ್ತಿಲ್ಲ. ದೇವರೇ ಮಗನನ್ನು ಕೊಟ್ಟು ಈಗ ಸರ್ವಾಂಗ ಹೋಮವಾಗಿ ಅರ್ಪಿಸು ಎಂದು ಹೇಗೆ ಹೇಳ್ತಾರೆ? ಖಂಡಿತವಾಗಿ ದೇವ್ರು ನಿನಗೆ ಹೇಳಲಿಲ್ಲ.
ಹಾಗಲ್ಲ ಸಾರಳೆ, ಖಂಡಿತವಾಗಿ ದೇವರೇ ನನಗೆ ಹೇಳಿದ್ದಾರೆ. ಅಯ್ಯೋ ಸುಮ್ನೆ ರೀ, ಏನ್ ಮಾತಾಡ್ತಾ ಇದ್ದೀರಿ? ಕಣ್ಮುಂದೆ ಕಣ್ಗುಡ್ಡಿನಂತೆ ಮಗನನ್ನು 14-15 ವರ್ಷ ಸಾಕಿ ಸಲಹಿದ ನಂತರ, ಮಗನ ಮೇಲೆ ಎಷ್ಟೋ ಕನಸಿಟ್ಕೊಂಡ ನಂತರ ಈಗ ಅವನನ್ನು ಕರ್ಕೊಂಡೋಗಿ ಸರ್ವಾಂಗ ಹೋಮ ಅರ್ಪಿಸ್ತೇನನ್ನುತ್ತೀರಲ್ಲ. ಖಂಡಿತವಾಗಿ ದೇವರು ನಿಮ್ಗೆ ಆ ಮಾತು ಹೇಳಲಿಲ್ಲ ಎಂದು ಹೇಳ್ತಾಳೋ ಇಲ್ಲವೋ ನೀವೇ ಹೇಳಿ. ಖಂಡಿತವಾಗಿ ಹೇಳ್ತಾ ಇದ್ದಳು. ಅದಕ್ಕಾಗಿ ಅಬ್ರಹಾಮನು ಆ ದಿನ ತನ್ನ ಹೆಂಡತಿಗೆ ಒಂದು ಮಾತು ಕೂಡ ಹೇಳಲಿಲ್ಲ. ಹೇಳಿದ್ದೇ ಆದರೆ ಅವನ ಹೆಂಡತಿ ಖಂಡಿತವಾಗಿ ಬೇಡ ಅನ್ನುತ್ತಾ ಇದ್ದಳು. ಒಂದು ವೇಳೆ ಅದೇ ಸ್ಥಾನದಲ್ಲಿ ನಾವೇನಾದ್ರೂ ಇದ್ದಿದ್ಯಾದ್ರೆ ಖಂಡಿತವಾಗಿ ಹೆಂಡತಿಗೆ ಹೇಳ್ತಾ ಇದ್ದೇವು. ಯಾಕೆ ಹೇಳ್ತಾ ಇದ್ದೇವು ಗೊತ್ತಾ? ಆಕೆ ತಡೆ ಹಿಡಿಯುತ್ತಾಳೆ, ಒಪ್ಪುವುದಿಲ್ಲ. ನನ್ನ ಮಗನ ಮೇಲೆ ನೀನ್ ಕೈ ಹಾಕಿದರೆ ನಿನ್ ಮುಖ ಜೀವನದಲ್ಲಿ ನೋಡಲ್ಲ, ಮರುದಿವ್ಸವೇ ತಪ್ಪದೆ ನಾನು ಮನೆ ಬಿಟ್ಟು ಹೋಗ್ತೇನೆ ಎಂದು ಬೆದರಿಸ್ತಾಳೆ. ಆಗ ದೇವರ ಬಳಿಗೆ ಹೋಗಿ ಏನ್ ಹೇಳ್ತೇವೆ ಗೊತ್ತಾ? ದೇವರೇ, ಮಗನನ್ನು ಕೊಡುವ ಆಸೆ ನಮಗಿದೆ, ಆದರೆ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗ್ತೇನೆ ಅನ್ನುತ್ತಿದ್ದಾಳೆ. ನನ್ನ ಹೆಂಡತಿ ಸಮ್ಮತಿಸುತ್ತಾ ಇಲ್ಲ. ದೇವ್ರೆ, ಮೊದಲು ನನ್ನ ಹೆಂಡತಿ ಒಪ್ಪುವಂತೆ ಮಾಡು, ಆನಂತರ ಖಂಡಿತವಾಗಿ ಮಗನಿಗೆ ಅರ್ಪಿಸುತ್ತೇನೆ ಎಂದು ಹೇಳುವ ಅವಕಾಶ ಬರುತ್ತಂತೀರಾ ಇಲ್ಲ ಅಂತೀರಾ? ಆ ದಿನ ಅಬ್ರಹಾಮನು ಒಂದು ತೀರ್ಮಾನ ತೆಗೆದುಕೊಳ್ತಾನೆ. ಏನೆಂದು ಗೊತ್ತಾ? ನನಗೆ ಮಗನನ್ನು ಕೊಟ್ಟಿದ್ದು ದೇವರು, ಅದೇ ಮಗನನ್ನು ಕೊಡು ಎಂದು ಕೇಳ್ತಿರೋದು ಕೂಡ ದೇವರೇ. ಕೊಟ್ಟಾತನಿಗೆ ತಿರುಗಿ ತೆಗೆದುಕೊಳ್ಳುವಂತಹ ಅಧಿಕಾರ, ಹಕ್ಕು ಇದೆ. ಬೇಡ ಅನ್ನುವುದಕ್ಕೆ ನಾನ್ಯಾರು? ಎಂಥ ಅದ್ಭುತವಾದ ಆತ್ಮಿಕತೆ ನೋಡಿ. ಅವನು ತನ್ನ ಮಗನನ್ನು ಕರ್ಕೊಂಡು ಹೋಗುವಾಗ, ದಯವಿಟ್ಟು ಕೇಳಿ ಪ್ರಿಯರೇ, ದೇವ್ರ ಅಬ್ರಹಾಮನಿಗೆ ಹೇಳ್ತಾರೆ, ನೀನೊಂದು ದೇಶಕ್ಕೆ ಹೋಗು, ಅಲ್ಲಿ ನಾನು ನಿನಗೊಂದು ಬೆಟ್ಟ ತೋರಿಸುತ್ತೇನೆ, ಆ ಬೆಟ್ಟದ ಮೇಲೆ ನೀನು ನಿನ್ನ ಮಗನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸು ಎಂದು ದೇವ್ರು ಹೇಳಿದಾಗ 1 ಗಂಟೆ 2 ಗಂಟೆಯಷ್ಟು ಪ್ರಯಾಣ ಮಾಡಿ ಹೋಗುವಂತಹ ಪರ್ವತ ಅದಾಗಿರಲಿಲ್ಲ ಪ್ರಿಯರೇ. ಸುಮಾರು 70 ಕಿಲೋಮೀಟರ್ ಅಷ್ಟು ಪ್ರಯಾಣ ಮಾಡಬೇಕಿತ್ತು. 3 ದಿನಗಳಿಗಿಂತಲೂ ಹೆಚ್ಚು ಪ್ರಯಾಣ ಮಾಡಬೇಕಿತ್ತು. ಕೇಳಿರಿ ಸಹೋದರ ಸಹೋದರಿಯರೇ, 3 ದಿನಗಳಲ್ಲಿ ಅಬ್ರಹಾಮನ ಜೀವಿತದಲ್ಲಿ ಎಲ್ಲವೂ ಸತ್ತೋಯ್ತು. ಕೇವಲ ದೇವರ ಮೇಲಿರುವ ನಂಬಿಕೆ ಮಾತ್ರ ಉಳಿದಿತ್ತು, ಬೇರೆ ಎಲ್ಲ ಸತ್ತೋಗಿತ್ತು. ಆದರೆ ಏನನ್ನು ಉಳಿಸಿಕೊಂಡ ಗೊತ್ತಾ? ಏನನ್ನು ಹಿಡಿದುಕೊಂಡನು ಗೊತ್ತಾ? ದೇವರ ಮೇಲಿನ ನಂಬಿಕೆ. ಆ ನಂಬಿಕೆಯಿಂದಲೇ ಕಟ್ಟಿಗೆಗಳನ್ನು ಜೋಡಿಸುತ್ತಾನೆ. ಎಷ್ಟೋ ಪ್ರಶ್ನೆ ಕೇಳಿರುತ್ತಾನೆ ಅವನ ಮಗನಾಗಿರುವ ಇಸಾಕನು. ಆ ಪ್ರಶ್ನೆಗಳು ಭರ್ಜಿಯಂತೆ ಅಬ್ರಹಾಮನ ಹೃದಯದೊಳಗಡೆ ತೂರಿಕೊಂಡು ಹೋಗುವಾಗ ಹೇಗೆ ಸಹಿಸಿಕೊಂಡನು ಗೊತ್ತಿಲ್ಲ, ಹೇಗೆ ತಾಳಿಕೊಂಡನು ಗೊತ್ತಿಲ್ಲ. ಅಬ್ರಹಾಮನು ಕಟ್ಟಿಗೆಗಳೆಲ್ಲ ಜೋಡಿಸಿದ ನಂತರ, ಇದೇನಪ್ಪ ಕಟ್ಟಿಗೆಗಳೆಲ್ಲ ನೀನು ಜೋಡಿಸಿದಿ, ಆದರೆ ಯಜ್ಞದ ಕುರಿಮರಿಯೇ ತಂದಿಲ್ವಲ್ಲ, ಹಾಗಾದರೆ ಯಜ್ಞ ಅರ್ಪಿಸುವುದಕ್ಕೆ ಯಜ್ಞದ ಕುರಿಮರಿಯಲ್ಲಿದೆ ಅಂದಾಗ, ನನ್ನ ಮಗನೇ, ಆ ಯಜ್ಞದ ಕುರಿಮರಿಯನ್ನು ದೇವರೇ ಒದಗಿಸುತ್ತಾನೆ ಎಂದು ಹೀಗೆ ಹೇಳುತ್ತಾ ಆ ಮಗನ ಹತ್ತಿರ ಬಂದು ಅವನ ಕೈಗಳನ್ನು ಹಗ್ಗದಿಂದ ಕಟ್ಟುವಾಗ, ಅಪ್ಪ ನನ್ನ ಕೈ ಯಾಕೆ ನೀನು ಕಟ್ಟುತ್ತಾ ಇದ್ದಿ? ಕಟ್ಟಬೇಕಾದದ್ದು ಕುರಿಮರಿಯ ಕಾಲುಗಳಲ್ಲವೂ, ನನ್ನ ಕೈ ಯಾಕೆ ಕಟ್ತಾ ಇದ್ದಿ? ಅಪ್ಪ ನೀನ್ ಏನ್ ಮಾಡ್ತಾ ಇದ್ದಿ? ಮಗನೇ, ದಯವಿಟ್ಟು ಮೌನವಾಗಿರು. ನಾನು ಏನೇ ಮಾಡಿದ್ರು ಮಗನೇ, ಮೌನವಾಗಿದ್ದು ನೀನ್ ನೋಡ್ತಾ ನಿಂತ್ಕೋ, ಆದರೆ ಬೇಡ ಅನ್ಬೇಡ ಅಂದಾಗ ಯಾವ ಮಗ ಒಪ್ಪಿಕೊಳ್ತಾನೆ ಪ್ರಿಯರೇ? 14-15 ವರ್ಷದ ವಯಸ್ಸಿನ ಹುಡುಗ ಕಣ್ಮುಂದೆ ಅವನ ಕೈ ಕಟ್ಟುವಾಗ, ಅವನ ಕಾಲ್ಗಳನ್ನು ಕಟ್ಟುವಾಗ ಯಾವ ಮಗ ಈ ದಿನ ಮೌನವಾಗಿರ್ತಾನೆ ಹೇಳಿ? ಕೈಗಳನ್ನು ಕಟ್ತಾನೆ, ಕಾಲ್ಗಳನ್ನು ಕಟ್ತಾನೆ. ಅವನ ಮಗನನ್ನು ತಂದು ಸರ್ವಾಂಗ ಹೋಮವಾಗಿ ಅರ್ಪಿಸಲು ಕಟ್ಟಿಗೆಯ ಮೇಲೆ ಮಲಗಿಸುತ್ತಾನೆ, ಕತ್ತಿ ಎತ್ತುತ್ತಾನೆ, ಕತ್ತಿಯಿಂದ ಹಿರಿಯಲು ಹೋಗುತ್ತಾನೆ ಪ್ರಿಯರೇ. ಆಗ ಅಬ್ರಹಾಮನೇ, ಅಬ್ರಹಾಮನೇ ನಿಲ್ಲು ಎಂಬ ದೇವರ ಮಾತು ಕೇಳೋಣ ಬನ್ನಿ. ಅದೇ ಅಧ್ಯಾಯ 16ನೇ ವಚನ. ನೀನು ನಿನಗಿರುವ ನಿನ್ನ ಒಬ್ಬನೇ, ಏನಂತೆ, ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸಿ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ನಿನ್ನ ಸಂತಾನವನ್ನು ನಿಶ್ಚಯವಾಗಿ ವಿಸ್ತರಿಸಿ ಹೆಚ್ಚಿಸುವೆನು. ನಿನ್ನ ಸಂತತಿಯವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು ಮತ್ತು ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆಟ್ಟು ಹೇಳಿದ್ದಾನೆ ಅಂದನು. ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳವರಿಗೂ ಕೂಡ ನಿನ್ನ ಮೂಲಕ ಆಶೀರ್ವಾದ ಉಂಟಾಗುವುದು. ಈ ದಿನ ನಾವು ಯಾರಾಗಿದ್ದೇವೆ ಗೊತ್ತಾ? ಅಬ್ರಹಾಮನ ಸಂತತಿ. ಆ ದಿನ ಜಕ್ಕಾಯನು ಯೇಸುವನ್ನು ಅಂಗೀಕರಿಸಿದಾಗ ಯೇಸು ಏನು ಹೇಳ್ತಾರೆ ಗೊತ್ತಾ? ಇವನು ಕೂಡ ಅಬ್ರಹಾಮನ ಮಗನಲ್ಲವೋ? ಯೇಸುವನ್ನು ಅಂಗೀಕರಿಸುವ ಪ್ರತಿಯೊಬ್ಬರು ಕೂಡ ಅಬ್ರಹಾಮನ ಮಗನಾಗಿದ್ದಾನೆ, ಅಬ್ರಹಾಮನ ಮಗಳಾಗಿದ್ದಾಳೆ. ಈ ದಿನ ನಾವು ಯಾರಾಗಿದ್ದೇವೆ ಗೊತ್ತಾ? ಅಬ್ರಹಾಮನ ಮಗನೂ ಮಗಳು ಆಗಿದ್ದೇವೆ. ಯಾಕೆಂದರೆ ಅವನನ್ನು ನಂಬಿಕೆಗೆ ಮೂಲ ಪುರುಷನಾಗಿ ದೇವರು ಆರಿಸಿಕೊಳ್ತಾರೆ. ಕಾರಣ ಗೊತ್ತಾ?
ದೇವರೇ ಹೇಳ್ತಾರಲ್ಲವೇ, ನಿನಗಿರುವ ಒಬ್ಬನೇ ಒಬ್ಬ ಮಗನನ್ನು ನನಗೆ ಅರ್ಪಿಸಲು ಮುಂದೆ ಬಂದಿ ಎಂಬುದಾಗಿ. ಸಹೋದರ ಸಹೋದರಿಯರೇ, ಸರ್ವಾಂಗ ಹೋಮವಾಗಿ ಯಜ್ಞವಾಗಿ ತನ್ನ ಮಗನನ್ನು ಅರ್ಪಿಸುವುದಕ್ಕಾಗಿ ಅಬ್ರಹಾಮನು ಆ ದಿನ ಹಿಂದೆ ಹೆಜ್ಜೆ ಹಾಕಲಿಲ್ಲ. ಈ ದಿನ ನಿಮಗೆ ದೇವರು 2 ಮಕ್ಕಳನ್ನು, 3 ಜನ ಮಕ್ಕಳನ್ನು, ಇಲ್ಲವೇ 4 ಜನ ಮಕ್ಕಳನ್ನು ದೇವರು ನಿಮಗೆ ಕೊಟ್ಟಿರ್ತಾರೆ. ಅವರಲ್ಲಿ ಒಬ್ಬರನ್ನಾದರೂ ದೇವರಿಗೋಸ್ಕರ ಕೊಡಬಲ್ಲಿರ ನೀವು? ಒಮ್ಮೆ ಆಲೋಚಿಸಿ. ನಮ್ಮ ಮಗನಿಗೆ ಡಾಕ್ಟರ್ ಮಾಡಿಸಬೇಕು, ನಮ್ಮ ಮಗನಿಗೆ ಇಂಜಿನಿಯರ್ ಮಾಡಿಸಬೇಕು, ನಮ್ಮ ಮಗನನ್ನು ಅಮೆರಿಕ ದೇಶದಲ್ಲಿ ಓದಿಸಬೇಕು, ಮಗಳನ್ನು ಅಮೆರಿಕ ದೇಶದಲ್ಲಿ ಓದಿಸಬೇಕು. ಮಕ್ಕಳ ಕುರಿತು ದೊಡ್ಡ ದೊಡ್ಡ ಆಲೋಚನೆಗಳಿವೆ, ಇಲ್ಲ ಅನ್ನುತ್ತಾ ಇಲ್ಲ. ಆದರೆ ನಮ್ಮ ಮಗನಿಗೆ ಸೇವಕನಾಗಿ ಮಾಡಬೇಕು. ನನ್ನ ಮಗ ದೇವರ ಸೇವೆ ಮಾಡಬೇಕು, ನನ್ನ ಮಗಳು ದೇವರ ಸೇವೆ ಮಾಡಬೇಕು, ನನ್ನ ಮಗ ನನ್ನ ಮಗಳು ದೇವರಿಗೋಸ್ಕರ ಜೀವಿಸಬೇಕು, ನನ್ನ ಮಗನನ್ನು ದೇವರಿಗೆ ಅರ್ಪಿಸಿಕೊಟ್ಟಿದ್ದೇನೆ ಎಂದು ನಮ್ಮಲ್ಲಿ ಎಷ್ಟು ಜನ ಆ ಮಾತು ಹೇಳಬಲ್ಲಿರಿ? ಅಬ್ರಹಾಮನು ಸರ್ವಾಂಗ ಹೋಮವಾಗಿ ತನ್ನ ಮಗನನ್ನು ಅರ್ಪಿಸಿಕೊಡುವುದಕ್ಕಾಗಿ ಹಿಂದೆಗೆಯಲಿಲ್ಲ ಪ್ರಿಯರೇ. 3 ಜನ ಮಕ್ಕಳಿದ್ರು. ಆ ದೇಶದಲ್ಲೆಲ್ಲ ಕೊರತೆ, ಬರಗಾಲ ಆವರಿಸಿತು. ಎಷ್ಟು ಬರಗಾಲ ಇತ್ತು ಗೊತ್ತಾ? ಕೊನೆಗೆ ಮನೆಯಲ್ಲಿರುವ ಮಗನನ್ನಾಗಲಿ ಮಗಳನ್ನಾಗಲಿ ದಾಸತ್ವಕ್ಕೆ ಮಾರಿಬಿಡುವಂತಹ ಪರಿಸ್ಥಿತಿ ಆವರಿಸಿತು. ಯಾರನ್ನಾದರೂ ಒಬ್ಬರನ್ನು ಮಾರಿದ ಹೊರತು ಬಂದ ದುಡ್ಡಿನಿಂದ ಉಳಿದವರು ಬದುಕುತ್ತಾ ಇದ್ರು. ಮನೆಯಲ್ಲಿರುವ ಬೆಳ್ಳಿ, ಬಂಗಾರ, ಆಸ್ತಿಪತ್ರ ಎಲ್ಲವನ್ನೂ ಮಾರಿಬಿಡುತ್ತಾರೆ, ಕೊಟ್ಟುಬಿಡ್ತಾರೆ. ಇದೆಲ್ಲ ಆದ್ಮೇಲೆ ಕೊನೆಗೆ ತಿನ್ನಲು ಏನಿಲ್ಲದಿರುವಾಗ ಆ ದೇಶದಲ್ಲಿರುವ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಮನೆಯಲ್ಲಿರುವ ಒಬ್ಬರನ್ನಲ್ಲ ಒಬ್ಬರನ್ನು ದಾಸತ್ವಕ್ಕೆ ತಮ್ಮನ್ನು ತಾವು ಮಾರಿಕೊಡುವ ಪರಿಸ್ಥಿತಿ ಆವರಿಸಿತು. 3 ಜನ ಮಕ್ಕಳಿದ್ದಾರಲ್ಲ ನಿನಗೆ, ತಿನ್ನಲು ಏನಿಲ್ಲದೆ ಹಸುವೆಂದ ಸಾಯ್ತಾ ಇದ್ದೆ. ಒಂದ್ ಮಾತು ಹೇಳ್ತೇನೆ ಕೇಳು, ಕನಿಷ್ಠ ಅವರಲ್ಲಿ ಒಬ್ಬರನ್ನಾದರೂ ದಾಸತ್ವಕ್ಕೆ ಮಾರಿಬಿಡುವುದಾದ್ರೆ ಉಳಿದಂತಹ ನೀವು ಬದುಕಿ ಉಳಿಯಲು ಸಾಧ್ಯ ಇರುತ್ತೆ. ಇಂತಹ ಸಲಹೆ ಪಡ್ಕೊಂಡ ಗಂಡ ಹೆಂಡತಿಗೆ ಹೇಳ್ತಾನೆ, ನಮಗೆ 3 ಜನ ಮಕ್ಕಳಿದ್ದಾರಲ್ಲವೇ, ಅವರಲ್ಲಿ ಒಬ್ಬ ಮಗನನ್ನು ದಾಸತ್ವಕ್ಕೆ ನಾವು ಮಾರಿಬಿಡುವುದಾದ್ರೆ ಉಳಿದ 4 ಜನ ನಾವು ಬದುಕಬಹುದು. ಹಿರಿಯ ಮಗನನ್ನು ಮಾರಿಬಿಡೋಣವೇ ಅಂದಾಗ ಹೆಂಡತಿ ಏನ್ ಹೇಳ್ತಾಳೆ ಗೊತ್ತಾ? ಅವನು ಮನೆಗೆ ಹಿರಿಯ ಮಗನಾಗಿದ್ದಾನಲ್ಲ ರೀ, ನಾಳಿನ ದಿನ ನಮಗೆ ಏನೇ ಆಗುವುದಾದರೆ ಉಳಿದ ತಮ್ಮಂದರಿಗೆ ಅವನೇ ಅಲ್ಲವೋ ದಿಕ್ಕು, ಅವನನ್ನೇ ಮಾರ್ಬಿಟ್ರೆ ಹೇಗೆ? ಆಯ್ತು ಬಿಡಿ, ಕೊನೆ ಮಗನನ್ನು ಮಾರಿಬಿಡೋಣವೇ? ಕೊನೆ ಮಗನನ್ನು ಬೇಡರಿ, ಅವನು ಬಹಳ ಚಿಕ್ಕವನಲ್ಲವೋ, ಎಲ್ಲರಿಗಿಂತಲೂ ಚಿಕ್ಕವನನ್ನು ಮುದ್ದಾಗಿ ಬೆಳೆಸಿದೆವಲ್ಲವೇ, ಅವನನ್ನು ಹೇಗೆ ಮಾರಿಬಿಡೋಣ ರೀ? ಹೋಗ್ಲಿ, ಮಧ್ಯದಲ್ಲಿರುವವನನ್ನು ಮಾರಿಬಿಡೋಣವೇ? ಮಧ್ಯದಲ್ಲಿರುವ ಮಗನು ನನ್ನ ಹೋಲಿಕೆಯಲ್ಲಿದ್ದಾನ್ರಿ, ಮಾರ್ಬಿಡೋದು ಬೇಡರಿ ಅನ್ನುತ್ತಾಳೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ಮನೆಯಲ್ಲಿರುವ ಗಂಡ ಹೆಂಡತಿ ಮಕ್ಕಳು ಬದುಕಬೇಕಾದ್ರೆ ಕನಿಷ್ಠ ಒಬ್ರನ್ನಲ್ಲ ಒಬ್ರನ್ನು ಸಾಯಿಸುವಂತಹ ಅವಶ್ಯಕತೆ ಇಲ್ಲ. ಬೇರೆ ಯಾರಿಗೋ ಆಳಾಗಿ ದಾಸನಾಗಿ ದಾಸತ್ವಕ್ಕೆ ಸ್ವಲ್ಪ ಕಾಲಕ್ಕೆ ಮಾರ್ಬಿಟ್ರೆ ಸರಿ ಹೋಗುತ್ತೆ. ಕೊನೆಗೆ ಆ ತಂದೆ ತಾಯಿ ಒಂದು ನಿರ್ಣಯ ತೆಗೆದುಕೊಳ್ತಾರೆ. ಏನೆಂದು ಗೊತ್ತಾ? ನಾವು ಸತ್ರು ಚಿಂತೆ ಇಲ್ಲ ರೀ, ನಮಗಿರುವ 3 ಜನ ಮಕ್ಕಳಿಗೆ ಯಾವ ಒಬ್ಬ ಮಗನಿಗೂ ದಾಸತ್ವಕ್ಕೆ ಮಾರಿಬಿಡುವ ಚಾನ್ಸ್ ಇಲ್ಲ ಅನ್ನುತ್ತಾರೆ. ಒಬ್ಬನನ್ನು ಕೂಡ ದಾಸತ್ವಕ್ಕೆ ಮಾರಿಬಿಡಲಿಲ್ಲ. ಕೆಲವು ದಿನಗಳಾದ ಮೇಲೆ ಗಂಡ ಸಾಯುತ್ತಾನೆ, ನಂತರ ಹೆಂಡತಿ ಸಾಯುತ್ತಾಳೆ. 3 ಜನ ಮಕ್ಕಳು ಕೂಡ ಆ ಮನೆಯಲ್ಲಿ ಸತ್ತು ಶವವಾಗುತ್ತಾರೆ. ಕಾರಣ, ತಿನ್ನಲು ಆಹಾರವಿರಲಿಲ್ಲ. ಹಸುವೆಯಿಂದ ಇರಲು ಇಷ್ಟಪಟ್ಟರು, ಆದರೆ ಆ ಹಸುವೆಯಿಂದ ಸತ್ತು ಶವವಾದ್ರೆ ಹೊರತು ಒಬ್ಬ ಮಗನನ್ನು ಕೂಡ ಮಾರಿಬಿಡಲು ಇಷ್ಟಪಡಲಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ದೇವರಿಗೂ ಕೂಡ ಒಬ್ಬನೇ ಒಬ್ಬ ಮಗನಿದ್ದಾನೆ. ಆ ಒಬ್ಬನೇ ಮಗನನ್ನು ಆತನು ನಿಮಗೋಸ್ಕರ ನನಗೋಸ್ಕರ ಮರಣಕ್ಕೆ ಒಪ್ಪಿಸಿಕೊಟ್ಟ. ಅದು ಹೇಗೆ ಸಾಧ್ಯ ಆಯಿತು ಪ್ರಿಯರೇ? ಹೇಗೆ ಸಾಧ್ಯವಾಯಿತು? ಅಬ್ರಹಾಮನೇ, ನಿನ್ನ ಒಬ್ಬನೇ ಮಗನನ್ನು ನನಗೆ ಸರ್ವಾಂಗ ಹೋಮವಾಗಿ ಅರ್ಪಿಸು ಎಂದು ಹೇಳಿದಾಗ ಅಬ್ರಹಾಮನು ದೇವರಿಗೆ ಎಷ್ಟರ ಮಟ್ಟಿಗೆ ಪ್ರೀತಿಸಿದ ಗೊತ್ತಾ? ತನ್ನ ಮಗನಿಗಿಂತಲೂ ದೇವರನ್ನೇ ಹೆಚ್ಚಾಗಿ ಪ್ರೀತಿಸಿದ. ಅದಕ್ಕಾಗಿಯೇ ತನ್ನ ಮಗನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸಲು ಕೈ ಎತ್ತಿದಾಗ ಸ್ವತಃ ದೇವರೇ ಹೇಳ್ತಾರಲ್ಲವೇ, ನಿನ್ನ ಸ್ವಂತ ಒಬ್ಬನೇ ಮಗನನ್ನು ನನಗೆ ಅರ್ಪಿಸಲು ನೀನು ಹಿಂದೆಗೆಯದೇ ಇದ್ದದ್ದರಿಂದ ನೀನು ನನ್ನನ್ನು ಪ್ರೀತಿಸುವವನಾಗಿದ್ದೀಯೆಂದು ನಾನು ಗ್ರಹಿಸಿಕೊಂಡೆ. ಹಾಗಾಗಿ ನಿನ್ನನ್ನು ಎಷ್ಟು ಆಶೀರ್ವದಿಸುತ್ತೇನೆ ಗೊತ್ತಾ ಅಬ್ರಹಾಮನೇ? ಇಡೀ ಪ್ರಪಂಚವೇ ಆಶ್ಚರ್ಯಗೊಳ್ಳುವ ರೀತಿಯಲ್ಲಿ ನಾನು ನಿನ್ನನ್ನೂ ಆಶೀರ್ವದಿಸುತ್ತೇನೆ. ದೇವರು ಆಶೀರ್ವದಿಸಿದ್ದಾರೆ ಅಂತೀರಾ ಅಥವಾ ಇಲ್ಲವೋ? ಆಶೀರ್ವದಿಸಿದ್ದಾರೆ ಪ್ರಿಯರೇ, ದೇವರು ಆಶೀರ್ವದಿಸಿದ್ದಾರೆ. ಅಬ್ರಹಾಮನ ಸಂತಾನವೇ ಇಸಾಕನು, ಇಸಾಕನ ಸಂತಾನವೇ ಯಾಕೋಬನು, ಯಾಕೋಬನಿಗೆ ಇರುವ ಮತ್ತೊಂದು ಹೆಸರು ಇಸ್ರಾಯೇಲ್. ಈ ದಿನ ಇಸ್ರಾಯೇಲ್ ಎನ್ನುವಂತಹ ಒಂದು ದೇಶವೇ ಅಸ್ತಿತ್ವಕ್ಕೆ ಬಂತು ಪ್ರಿಯರೇ. ಯಾಕೆ ಅಸ್ತಿತ್ವಕ್ಕೆ ಬಂತು ಗೊತ್ತಾ? ಅಬ್ರಹಾಮನಿಗೆ ದೇವರು ಒಂದು ವಾಗ್ದಾನ ಕೊಟ್ಟಿದ್ರು, ನಾನು ನಿನಗೊಂದು ಜನಾಂಗ ಕೊಡ್ತೇನೆಂದು. ಜನಾಂಗ ಅಂತ ಕನ್ನಡದಲ್ಲಿದೆ, ನೇಷನ್ ಎಂದು ಇಂಗ್ಲಿಷ್ನಲ್ಲಿದೆ. ಒಂದು ರಾಜ್ಯವನ್ನು ಕೊಡ್ತೇನೆ, ನಿನ್ನ ಹೆಸರಲ್ಲಿ ಒಂದು ದೇಶವನ್ನೇ ಕೊಡ್ತೇನೆಂದು ದೇವರು ಹೇಳಿದ ಪ್ರಕಾರವೇ ಮಾಡಿದ್ರು ಪ್ರಿಯರೇ.
ಅಬ್ರಹಾಮನ ಮೊಮ್ಮಗನಾದ ಯಾಕೋಬನ ಹೆಸರಲ್ಲಿ ಒಂದು ದೇಶವನ್ನೇ ದೇವರು ಏರ್ಪಡಿಸುತ್ತಾರೆ. ದೇವರು ಹೌದನ್ನುವುದಾದರೆ ಹೌದು, ಇಲ್ಲ ಎನ್ನುವುದಾದರೆ ಇಲ್ಲ. ಎಷ್ಟು ಶ್ರೇಷ್ಠನು ನೋಡಿ ಪ್ರಿಯರೇ, ಈ ಅಬ್ರಹಾಮನು ಎಷ್ಟು ಶ್ರೇಷ್ಠನು! ಈ ಅಬ್ರಹಾಮನು ಎಷ್ಟೋ ಒಳ್ಳೆಯವನಾಗಿದ್ದ. ಆದರೆ ಇದೇ ಅಬ್ರಹಾಮನು ಒಮ್ಮೆ ಎಂಥವನಾಗಿದ್ದ ಗೊತ್ತಾ? ಒಬ್ಬ ಸುಳ್ಳುಗಾರನಾಗಿದ್ದ. ಯಾರಾಗಿದ್ದ? ಒಬ್ಬ ಸುಳ್ಳುಗಾರನಾಗಿದ್ದ. ಸ್ವಲ್ಪ ಹಿಂದಕ್ಕೆ ಹೋಗೋಣ ಬನ್ನಿ. ಸುಮಾರು 20 ಇಲ್ಲವೇ 40 ವರ್ಷಗಳಷ್ಟು ಹಿಂದಕ್ಕೆ ಹೋಗೋಣ ಬನ್ನಿ. ಆದಿಕಾಂಡ 12ನೇ ಅಧ್ಯಾಯ 7ನೇ ವಚನ. ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೋಸ್ಕರ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರಿದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಹೋದನು. ಆಗ ಅಬ್ರಹಾಮನ ವಯಸ್ಸು ಸುಮಾರು 75 ವರ್ಷಗಳಾಗಿದ್ದವು. ಅಬ್ರಹಾಮನು ತನ್ನ ಮಗನಾದ ಇಸಾಕನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸಲು ಕೊಂಡೊಯ್ದಾಗ ಆ ಇಸಾಕನ ವಯಸ್ಸು 14ರಿಂದ 16 ವರ್ಷ ಆಗಿರುತ್ತೆ ಎಂದು ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ. 25 ವರ್ಷಗಳು ಪ್ಲಸ್ 15 ವರ್ಷಗಳು ಎಲ್ಲ ಒಟ್ಟಿಗೆ ಎಷ್ಟಾಯಿತು? 40 ವರ್ಷಗಳಾದವು. ಮುಂಚೆ ನಾವು ಓದಿರುವಂತಹ 22ನೇ ಅಧ್ಯಾಯದಲ್ಲಿನ ಸಂಘಟನೆ 40 ವರ್ಷಗಳ ನಂತರ ಸಂಭವಿಸುತ್ತದೆ. ಅಂದರೆ ನಾವು 40 ವರ್ಷಗಳ ನಂತರ ಸಂಭವಿಸಿರುವ ಸಂಘಟನೆಯನ್ನು ನೋಡಿಕೊಂಡು ಈಗ 40 ವರ್ಷ ಹಿಂದಕ್ಕೆ ಬಂದಿದ್ದೇವೆ. 40 ವರ್ಷದ ನಂತರ ಇರುವ ಅಬ್ರಹಾಮನನ್ನು ನಾವು ನೋಡಿಕೊಂಡಾಗ ನಮಗೇನರ್ಥವಾಯಿತು? ತನ್ನ ಸ್ವಂತ ಮಗನಿಗಿಂತಲೂ ದೇವರನ್ನೇ ಅಬ್ರಹಾಮನು ಬಹಳವಾಗಿ ಪ್ರೀತಿಸಿದ. ಎಷ್ಟರ ಮಟ್ಟಕ್ಕೆ ದೇವರನ್ನು ಪ್ರೀತಿಸಿದನು ಗೊತ್ತಾ? ತನ್ನ ಸ್ವಂತ ಮಗನನ್ನೇ ದೇವರಿಗೋಸ್ಕರ ಸರ್ವಾಂಗ ಹೋಮವಾಗಿ ಅರ್ಪಿಸಲು ಹಿಂದೆಗೆಯಲಾರದಷ್ಟರ ಮಟ್ಟಿಗೆ ದೇವರನ್ನು ವಿಧಿಯನಾದ. 100 6 600 ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ದೇವರ ಚಿತ್ತವು ನೆರವೇರಲೇಬೇಕು. ಆತನು ಎಸ್ ಅಂದ್ರೆ ನಾನು ಎಸ್, ಆತನು ನೋ ಅಂದ್ರೆ ನಾನು ನೋ ಎನ್ನುವಷ್ಟು ದೇವರಿಗೆ ವಿಧೇಯನಾಗಿ ಪ್ರಪಂಚಕ್ಕೆ ಆಶೀರ್ವಾದಕರವಾಗಿ ಮಾರ್ಪಟ್ಟ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆ, ಬಹುಶಕ್ತಿಯುತವಾದ ಸಂದೇಶದ ಮೂಲಕ ನಮ್ಮೊಂದಿಗೆ ನೇರವಾಗಿ ಸ್ಪಷ್ಟವಾಗಿ ಮಾತಾಡಿದ್ದೀರಿ. ಅಬ್ರಹಾಮನನ್ನು ಎಂಥ ಅದ್ಭುತನಾದ ಆತ್ಮಿಕನಾಗಿ ಮಾರ್ಪಡಿಸಿದಿರೆಂದು, ಎಂತಹ ಶ್ರೇಷ್ಠನಾದ ನೀತಿವಂತನಾಗಿ ಮಾರ್ಪಡಿಸಿದಿರೆಂದು ದೇವರೇ ಈ ದಿನ ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದೀರಿ. ಈ ದಿನ ಯಾರೇ ಆಗಲಿ ಸುಳ್ಳಿನ ಮೇಲೆ, ಅನ್ಯಾಯದ ಮೇಲೆ, ಅಕ್ರಮದ ಮೇಲೆ ಆಧಾರಗೊಂಡು ಜೀವಿಸುತ್ತಾ ಸಂಪಾದಿಸುತ್ತಾ ದೇವರೇ ನಿಮ್ಮ ದೃಷ್ಟಿಯಲ್ಲಿ ಅಪರಾಧಿಗಳಾಗಿದ್ದಾರೇನೋ ಅಂಥವರು ಎಂದೇ ಆಗಲಿ ಸ್ಥಿರಗೊಳ್ಳುವುದಿಲ್ಲ, ಉದ್ಧಾರವಾಗುವುದಿಲ್ಲ ಎಂಬ ಈ ವಾಸ್ತವವನ್ನು ಗ್ರಹಿಸಿಕೊಂಡವರಾಗಿ ತಮ್ಮ ಆತ್ಮಿಕ ಜೀವಿತವನ್ನು ದೇವರೇ ನಿಮ್ಮ ಸನ್ನಿಧಿಯಲ್ಲಿ ತಿದ್ದುಕೊಳ್ಳುತ್ತಾ ಪಶ್ಚಾತ್ತಾಪ ಪಡುತ್ತಿರುವ ಪ್ರತಿಯೊಬ್ಬರನ್ನು ದೇವರೇ ಕ್ಷಮಿಸಿರಿ. ನಮ್ಮ ಬಾಯಿಯಿಂದ ಸುಳ್ಳುಗಳು ಯಾವತ್ತೂ ಬರಬಾರದು. ನಮ್ಮ ಬದುಕು ದೇವರೇ ಅಪಕೀರ್ತಿಗೆ ಗುರಿಯಾಗಬಾರದು, ಆಪತ್ತಿನಲ್ಲಿ ಸಿಕ್ಕಿಕೊಳ್ಳಬಾರದು. ದೇವರೇ ನಿಮ್ಮ ಮಾತನ್ನು ಕೇಳಿ ನಿಮ್ಮ ಮಾತಿಗೆ ವಿಧೇಯರಾಗಿ ನಿಮ್ಮನ್ನೇ ಬಹಳವಾಗಿ ಪ್ರೀತಿಸಿ ನಿಮಗೋಸ್ಕರ ಜೀವಿಸುವ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.